ದಿನದಿಂದ ದಿನಕ್ಕೆ ಬಿಗ್ ಬಾಸ್ ಕನ್ನಡ 11ರ ಆಟದ ಕುತೂಹಲ ಹೆಚ್ಚುತ್ತಿದೆ. ಇದರ ಜೊತೆಗೆ ಮನೆಯಲ್ಲಿ ಜಗಳ, ಕುತಂತ್ರ, ವಾಗ್ವಾದ, ತಂತ್ರಗಾರಿಕೆ ಇದ್ದೇ ಇದೆ. ಆದ್ರೆ ಈ ವಾರದ ಗೇಮ್ನಲ್ಲಿ ರಜತ್ ಮತ್ತು ಗೋಲ್ಡ್ ಸುರೇಶ್ ನಡುವಿನ ಮಾತಿನ ಸಮರ ಸಾಕಷ್ಟು ಸದ್ದು ಮಾಡಿದೆ. ಬಿಗ್ ಬಾಸ್ ಕನ್ನಡ ಸೀಸನ್ 11 ಆರಂಭವಾಗಿ 50 ದಿನಗಳು ಕಳೆದಿವೆ. ಈ ಸಮಯದಲ್ಲಿ ವೈಲ್ಡ್ ಕಾರ್ಡ್ ಸ್ಪರ್ಧಿಗಳು ಎಂಟ್ರಿಯಾದ ಬಳಿಕ ಮನೆಯೊಳಗಿನ ಆಟ ಬದಲಾಗಿದೆ. ವೈಲ್ಡ್ ಕಾರ್ಡ್ ಸ್ಪರ್ಧಿ ರಜತ್ ಕಿಶನ್ ಅವರು ಗೋಲ್ಡ್ ಸುರೇಶ್ ವಿರುದ್ಧ ಆಟದ ರೋಷದಲ್ಲಿ ಸೆಡೆ ಎಂಬ ಪದವನ್ನ ಬಳಸಿದ್ರು. ಇದರಿಂದ ಗೋಲ್ಡ್ ಸುರೇಶ್ ಬೇಸರದಿಂದ ಮನೆಯಿಂದ ಹೊರ ಹೋಗ್ತೀನಿ ಅಂತ ಹೇಳಿದ್ರು. ಈ ಎಲ್ಲಾ ವಿಷಯಗಳು ಇಂದು ವಾರದ ಕಥೆಯಲ್ಲಿ ಪ್ರಸ್ತಾಪ ಆಗಿದೆ. ಆ ಪದ ಬಳಕೆ ಬಗ್ಗೆ ವಾರದ ಕಥೆಯಲ್ಲಿ ಕಿಚ್ಚ ರಜತ್ಗೆ ಕ್ಲಾಸ್ ತೆಗೆದುಕೊಂಡಿದ್ದಾರೆ. ಬಿಗ್ ಬಾಸ್ ಪ್ರೋಮೋದಲ್ಲಿ ರಜತ್ ಬಳಸಿದ ಪದದ ವಿಚಾರವಾಗಿ ಕಿಚ್ಚ ಮಾತನಾಡಿದ್ದು, ಕನ್ನಡದಲ್ಲಿ ಯಾವ ಪದ ಬಳಸಬೇಕು ಬಳಸಬಾರದು ಅನ್ನೋದು ಗೊತ್ತಿಲ್ವಾ? ಇನ್ನೊಮ್ಮೆ ಹೀಗೆ ಮಾತಾಡಿದ್ರೆ ಕ್ಷಮೆ ಇರಲ್ಲ, ಡೋರ್ ಓಪನ್ ಇರುತ್ತೆ ಎಂದು ವಾರ್ನ್ ಮಾಡಿದ್ದಾರೆ. ಕಿಚ್ಚನ ಅಬ್ಬರಕ್ಕೆ ಮನೆಯವರ ಜೊತೆ ರೌಡಿಯಂತಿದ್ದ ರಜತ್ ತಂಡ ಹೊಡೆದಿದ್ದಾರೆ.